ನಿನ್ನ ಗಂಡನಿಂದಲೇ ತಾನೇ ನಮಗೆ ಮೋಸ ಆಗಿರೋದು. ಯಾರಿಗೆ ಚಿಕ್ಕಟ್ಟು ಕೊಡ್ತೀಯ ನೀನು? ನಮ್ಗೆ ಏನಾದರೂ ಪರಿಹಾರ ಮಾಡಿಕೊಡ್ಬೇಕು. ಏನಾನ ಮಾಡಿಕೊಟ್ರೆ ನಮಗೆ ಈಗ ಏನರಲ್ಲೇ ಆಗಲಿ, ಈಗ ಏನಾನ ಮೋಸ ಆಗೈತೆ ಯಾರಿಂದಲನ, ಈಗ ಒಂದು ಆಕ್ಸಿಡೆಂಟ್ ಆಗಲಿಲ್ಲ ಯಾರಿಂದಲನ ಒಂದು ಆಕ್ಸಿಡೆಂಟ್ ಆಗೈತೆ ಅಂದರೆ ಪರಿಹಾರ ಕಟ್ಕೊಡ್ತಾರೆ. ಹಂಗೇನೆ ನಾವೇನಕ್ಕೆ ಈಗ ಇಂಥದಕ್ಕೆ ಏನಾದರೂ ಹಿಂಗಾಗೈತಿ ಅಂತಂದರೆ ಯಾತಕ್ಕಾದ್ರೂ ಒಂದು ಪರಿಹಾರ ಮಾಡಿಕೊಡ್ತಾರೆ, ಏನೇ ಆಗಲಿ. ಅದಕ್ಕೇ ಇವಾಗ ನೀವು ನಮಗೆ ಏನಾದ್ರೂ ಒಂದು ಪರಿಹಾರ ಮಾಡಿಕೊಡ್ರಿ. ಪರಿಹಾರ ಮಾಡಿಕೊಟ್ರೆ ಯಾವುದಿರಲ್ಲ. ಏನ ನಿನಗೇನು ಅನಿಸುತ್ತೋ ಅದನ್ನು ಮಾಡಿಕೊಡು. ನಾವು ಯಾವುದೂ ಇಂಥದ್ದೇ ಅಂಥದ್ದೇ ಅಂತ ಹೇಳಲ್ಲ. ನಿನಗೇನು ಬೇಕು ಅನಿಸುತ್ತೆ, ನಮಗೇನು ಕೊಡಬೇಕು ಅನಿಸುತ್ತೆ ಅದನ್ನು ಕೊಡು, ಸಂತೋಷವಾಗಿ ನಾವು ಸ್ವೀಕರಿಸ್ತೀವಿ. ಅದೇ ಮತ್ತು ನಿನ್ನ ಕೈಯಾಗ ಏನಾಯ್ತೋ ನಿನ್ನ ಕೈಯಾಗ ಏನಿದ್ರೂ ಕೊಡು, ನಾವು ಬೇಡ ಅಂಬಲ್ಲ. ನಿನ್ನ ಕೈಯಾಗಿರೋದು ಏನಾದರೂ ಕೊಡಮ್ಮ ವೇದ, ಇಲ್ಲ ಅಂದಂಗೆ ಕೊಡ್ಬೇಕು ಕಣೆ ನೀನು. ಯಾಕಂದರೆ ನಿನ್ನ ಗಂಡನಿಂದ ಆಗಿರೋದಲ್ಲ, ನೀನೇ ಒತ್ಕೋಬೇಕು. ನೀನೇ ಒತ್ಕೊಂಡು ನೀನೇ ಇದನ್ನು ನಿಭಾಯಿಸ್ಬೇಕು. ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ, ಹೋಗ್ರಿ ಅಂತ ಅರ್ಥ ಆಗಲ್ವೇ? ಎಲ್ಲಾನ ಇಲ್ಲಿ ಉದಾಹರಣೆ ಕೊಡ್ತಾ ನಿಂತ್ಕೋಬೇಡ್ರಿ. ಓಹೋಹೋ, ಉದಾಹರಣೆ ಕೊಡೋದ ಚೆನ್ನಾಗಿ ಕಲ್ತಿದ್ದೀರ. ನಾನು ಕೊಡ್ತೀನಿ ಉದಾಹರಣೆನ. ನೀನು ನಾನು ಕೊಟ್ಟರೆ ಅಷ್ಟೇ, ನೀವು ಮುಂದಕ್ಕೆ ಮಾತಾಡೋಕ್ಕೆ ಮಟ್ಟಿರಲ್ಲ. ಸುಮ್ಮನೆ ಇಲ್ಲಿಂದ ನಾವು ಹೋಗೋದು ಕಲೀರಿ. ಓಹೋಹೋಹೋಹೋ ಕೊಡ್ಬೇಕಂತೆ ಇಲ್ಲಡೆ 1 ರೂಪಾಯಿನೂ ನನ್ನ ಆಸ್ತೆಗೆ ಅಂಗೈಗಳ ಜಾಗನೂ ಕೊಡಲ್ಲ. ನಿನ್ನ ಕಾಲಿಕೆ ನಿಂತ್ಕೊಂತೀಯಲ್ಲ ಅಷ್ಟು ಜಾಗನೂ ಕೊಡಲ್ಲ. ಅದ್ರಾಗ ಹೊಲ ಮನೆಗೆ ಬಂದಿದ್ದೀರಿ. ಹೊಲ ದುಡ್ಡು ಒಬ್ಬ ನೀವೇ ಕಂಡ್ರೆ ಬುದ್ಧಿವಂತರು. ಯಾವಳು ಕೊಡ್ತಾಳೆ? ಯಾವಳು ಕೊಡಲ್ಲ. ನೀವು ಮಾಡಿರೋ ಕೆಲ್ಸಕ್ಕೆ ಅದು ಯಾವಳು ಕೊಡಲ್ಲ ಕಣೆ. ನನ್ನ ಜಾಗದಾಗ ಬೇರೆ ಯಾರಿದ್ರೂ ಕೊಡ್ತಾ ಇರಲಿಲ್ಲ. ಯಾರು ಕೊಡ್ತಾರೆ? ನೀವು ಮಾಡಿರೋದು ಎಂಥ ಕೆಲಸ ಅಂತ ಸ್ವಲ್ಪ ಯೋಚನೆ ಮಾಡಿರಿ. ಇನ್ನು ಯಾಮ ಕೈಕೊಂಡು ಕೇಳಕ್ಕೆ ಬಂದಿದ್ರ? ಮಾನ ಮರ್ಯಾದೆ ಇರೋಳಾಗಿದ್ರೆ ನೀನು ಇಲ್ಲಿ ಗೊತ್ತಿರಲಿಲ್ಲ ಕೇಳೋಕ್ಕೆ. ಊಟ ಬಿಟ್ಟು ಮುಂಡೆಯವರಾಗಿರೋದಕ್ಕೆ ಬಂದಿರೋದು ನೀವು. ಅದೇ ಮತ್ತೆ ಅಲ್ಲ, ಯಾಮ ಕೈಕೊಂಡು ಬಂದು ಇಲ್ಲಿ ಕೇಳಕ್ಕೆ ಬಂದವ್ರೆ. ಯಾರನ್ನ ಏನಂದ್ರೆ ನಮಗೆ ಅಂತ ಹೇಳಿ ಸ್ವಲ್ಪನೂ ಯೋಚನೆ ಮಾಡೋಂಗಿಲ್ಲ. ಯಾರನ್ನ ನಮಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ, ನಾವು ಹಿಂಗೆ ಮಾತಾಡಿದರೆ ಅಂತ ಹೇಳಿ ಸ್ವಲ್ಪನೂ ಯೋಚನೆ ಮಾಡ್ದಂಗೆ ಇನ್ನು ಕೇಳೋಕ್ಕೆ ಬಂದವಳಲ್ಲ ಇವಳು. ಹೇಳು. ನೀನು ಸ್ವಲ್ಪ ಏನೋ ಯೋಚನೆ ಮಾಡಲ್ಲ ಕಣೆ ಸುನಂದಿ. ಬಂದಿದೀಯಾ, ಹೋಗು ಅನ್ಭವಿಸ್ಕೊಂಡಿರ್ರಿ. ಇವಾಗೇನೋ ಇಲ್ಲಿ ಮಾತಾಡಕ್ಕೆ ಬಂದಿದ್ದೀರ. ದುಡ್ಡು 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 ಯಪ್ಪ ಯಪ್ಪ ಯಪ್ಪ, ಸಾಯ್ಬೇಕಾರೆ ಏನೋ ಹೊತ್ಕೊಂಡು ಹೋಗ್ತಾಳೆ ಅಮ್ಮಂಗೆ. ದುಡ್ಡು 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 ಅಂತಿರ್ತಾಳೆ. ಅದಕ್ಕೆ ಮತ್ತೆ ಯಾರೇನು ಹೊತ್ಕೊಂಡು ಹೋಗಲ್ಲ. ಅದಕ್ಕೆ ಇದ್ದಿದ್ರಾಗೆ ಒಂದಿಟ್ಟು ದಾನ ಮಾಡಮ್ಮ ನಮ್ಮಂಥವ್ರಿಗೆ, ಬಡವ್ರಿಗೆ ಅಂತ ಹೇಳ್ತಾ ಇರೋದು. ಏನೋ ನಮ್ಮಂಥವ್ರಿಗೆ ದಾನ ಮಾಡು ಒಂದಿಟ್ಟು, ಮುಂದೆ ಏನು ದೇವ್ರು ಕೊಡ್ತಾನೆ. ಈಗಲೇ ಮಸ್ತ ಕೊಟ್ಟವನೇ ಭಗವಂತ. ಕೊಟ್ಟಿರೋದ್ರಾಗ ಒಂದೀಟು ಉಗ್ರಾಗ ಹೋದಂಗೆ ಆಗುತ್ತಪ್ಪ. ಉಗ್ರಾಗ ಹೋದಂಗೆ ಕೂದಲೆಲ್ಲ ಓಟಪ್ಪ. ಸಮುದ್ರದಾಗ ಒಂದು ಬಿಂದಿಗೆ ನೀರು ತುಂಬ್ಕೊಳಂಗೆ ಮಸ್ತಾಗೈತೆ ಆಸ್ತಿ ದುಡ್ಡು ಒಡವೆ ಎಲ್ಲ ಮಸ್ತಾಗಿರ್ಬೇಕಾದ್ರೆ ನೀನು ಯಾಕೆ ಹಿಂಗೆ ಮಾಡ್ತೀಯ? ನಿನ್ನ ಕೈಯಾಗ ಏನಾಯ್ತೋ, ನಿನ್ನ ಕೈಯಾಗ ಏನಾಗುತ್ತೋ ಅದನ್ನು ಕೊಡು. ಇಲ್ಲ ಅಂದಂಗೆ ಕೊಡಬೇಕು. ಕೊಟ್ರೇನೇನೆ, ಇಲ್ಲ ಅಂದರೆ ನಾವು ಹೋಗಲ್ಲ ಇಲ್ಲಿಂದನ. ಏನಾನ ಆತು ಕೊಡು, 1 ಎಕರೆ ಹೊಲನ ಆತು ಕೊಡು, ಇಲ್ಲಾಂದ್ರೆ 2 ಲಕ್ಷ ದುಡ್ಡಾದರೂ ಕೊಡು. ಹೆಂಗ ನೆಮ್ಮದಿಯಾಗಿರ್ತೀವಿ. ಅದಕ್ಕಾಗಿನ ನಮ್ಮ ಕಷ್ಟ ಅರ್ಥ ಮಾಡ್ಕೊಳೆ. ನಾನು ಅರ್ಥ ಮಾಡ್ಕೋಬೇಕು ನಿಮ್ಮ ಕಷ್ಟನ? ಹೋಗು, ನಿಮ್ಮ ಕಷ್ಟನ ನಾನು ಯಾಕೆ ಅರ್ಥ ಮಾಡ್ಕೊಂಬ? ಮಾತಾಡೋದು ನೋಡು ಹೆಂಗೆ ಮಾತಾಡ್ತೀವಿ. ನಿನ್ನ ಕಷ್ಟ ಎಲ್ಲ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಮಾಡ್ಕೋಬೇಕಮ್ಮ. ನಿನ್ನ ಗಂಡ ಮಾಡಿರೋ ತಪ್ಪಿಗೆ ನಿನ್ನ ಗಂಡ ಮಾಡಿರೋ ತಪ್ಪಿಗೆ ನಮ್ಮ ಕಷ್ಟ ಅರ್ಥ ಮಾಡ್ಕೋಬೇಕು. ಯಾತ ಕೊಡ್ಬೇಡ ವೇದ ಇವ್ರಿಗೆ. ಬೋಲು ಜಂಬ ಅಕ್ಕ ತಂಗಿಯವ್ರು ಇಬ್ಬರಾಳ್ದು ಬೋಲ್ ಜಂಬ. ಅಷ್ಟಿಷ್ಟಿಲ್ಲ ಇವ್ರಿಬ್ರಾಳ್ಗ ಅಂಕರ. ಇವರು ಒಳ್ಳೆಯವರೆಲ್ಲ ಕೊಡಬೇಡ, ಯಾತನು ಕೊಡಂಗಿಲ್ಲ. ಕೊಡಬೇಡ ಕಣೆ, ಕೊಡಬೇಡ. ನೋಡು ನೀನು ಹೆಂಗೆ ಹೇಳ್ತೀಯ? ನೋಡು ಏನು ಹಂಗೇನೆ ಇವಾಗ ಯಾವ ರೀತಿ ಮಾತಾಡ್ತಾ ಇದೆಯಾ? ಕೊಡಬೇಡ ಅಂತ ಹೇಳ್ತಾ ಇದೆಯಾ? ಆವಾಗಲೇ ನೀನು ನಮಗೆ ಹಿಂಗೆ ಹೇಳಿದ್ರೆ ನಂದಲ್ಲ ಕಣಪ್ಪ ಹಿಂಗೆಲ್ಲ ಆಸ್ತಿ ನನ್ನ ಕೈಲಿ ಏನು ಕೊಡೋಕ್ಕಾಗಲ್ಲ ಅಂತೇಳಿ ಆವಾಗಲೇ ಹೇಳಿದ್ರೆ ನಾವು ಹೆಂಗೋ ನಮ್ಮ ಪಾಡಿಗೆ ನಾವಾದರೂ ಇರ್ತಿದ್ವಿ. ಏನೋ ನಮ್ಮ ಜೀವನ ಹಾಳು ಮಾಡಿಬಿಟ್ಟಲ್ಲ. ಹಾಳು ಮಾಡಿ ಇವಾಗ ಹೆಂಗೆ ಮಾತಾಡ್ತೀಯ ನೋಡು. ಕೊಡಬೇಡ ಅಂತ ಹೆಂಡ್ತಿ ಹತ್ರನೇ ಹೇಳ್ತಾ ಇದೆಯಲ್ಲ ನಿನ್ನ ಹೆಂಡ್ತಿ ಹತ್ರ. ನಡೆ, ನನ್ನ ಗಂಡ ಹೇಳಿದ್ರು ಕೊಡಲ್ಲ. ಅದು ಯಾವನು ಬಂದು ಹೇಳಿದ್ರು ಕೇಳಲ್ಲ ನಾನು. ಅದು ಯಾವಳು ಬಂದು ಹೇಳಿದ್ರು ಕೇಳಲ್ಲ. ಅಲ್ಲ ಇನ್ಯಾವ ಕೈಕೊಂತೀರಿ ಕೇಳಕ್ಕೆ ಬಂದರೆ ಇವರು? ಸುಮ್ಮನೆ ಹೋಗ್ರಮ್ಮ. ಏನು ಮಾಡೋಕ್ಕೆ ಕೆಲಸ ಇಲ್ಲಮ್ಮಂಗೆ ನಿಮ್ಗೆ ಏನಾಗ್ತಾ? ಯಾವುದಾದ್ರೂ ಒಂದು ನೆಪ ಮಾಡ್ಕೊಂಡಿಲ್ಲಿ ಸುಮ್ಮನೆ ಹೋಗ್ರಿ. ನಿಮ್ಮ ಪಾಡಿಗೆ ನೀವಿರ್ರಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸುಮ್ಮನೆ ಯಾಕೆ ಯಾರ್ದು ಆಸ್ತಿನ ಯಾರಿಗೂ ಕೊಡಲ್ಲ. ಈಗ ಅಣ್ಣ ತಮ್ಮಗಳ್ದೇ ಕೊಡಲ್ಲ. ಇವಾಗ ಮೋಸ ಮಾಡ್ತಾರೆ ಅಂದಮೇಲೆ ಕಂಡರ ಆಸ್ತಿ ಕೊಡ್ತಾರಾ? ಯಾರು ಕೊಡಲ್ಲ. ಅಣ್ಣ ತಮ್ಮಗಳಿಗೆ ಮೋಸ ಮಾಡ್ತಾರೆ, ಒಡ ಹುಡ್ತಾರೆ, ಮೋಸ ಮಾಡ್ತಾರೆ. ಅಂಥದ್ರಾಗೆ ಅವನ ಆಸ್ತಿನ ನಿನಗೆಲ್ಲಿ ಕೊಡ್ತಾರೆ? ಹೋಗ್ರಿ ಸುಮ್ಮನೆ. ಕೊಡು ಏನು? ಏನು ನಿಮ್ಮ ಅಪ್ಪನ ಮಸ್ತಾಗೈತೆ? ಏನಿ ನಮ್ಮ ಅಪ್ಪಯಿಂದ ಆಸ್ತಿ ಮಸ್ತಾಗಿರೋದು ನಿನಗೇನೇ ಬೇಕು? ನಿಮ್ಮ ಅಪ್ಪಯಿಂದ ಆಸ್ತಿ ಮಸ್ತಾಗೈತೆ ಅಂತೀಯಲ್ಲ, ನಿಮ್ಮ ಅಪ್ಪಯಿಂದ ಹಂಗೆ ಕೊಡ್ತೀನಿ? ಹೇಳಿ, ನಿಮ್ಮ ಅಪ್ಪಯಿಂದ ಬಂದು ನಾನು ಕೇಳಿರಿ ಹಂಗೆ ಕೊಡ್ತೀನಿ ನೀನು ಪುಕ್ಸಟ್ಟೇನೆ? ಅವಳಿಗೆ ಅವನಿಗೂ ಕೊಡಲ್ಲ. ಹೋಗ್ತಾ ಇರು. ನಮ್ಮ ಅಪ್ಪನ ಆಸ್ತಿ ನನಗೇನೆ, ನಮ್ಮ ಅಪ್ಪನ ಆಸ್ತಿ ನನ್ನ ಹೆಸ್ರಿಗೆ, ನಾನು ಸಾಯೋವರೆಗೂ ನನ್ನ ಹೆಸ್ರಿಗೇನೆ ಅಷ್ಟೇನೆ. ಮುಂದೆ ಅದೇನಾಗುತ್ತಾ ಆಗಲಿ. ನಾನಂತೂ ಯಾವನ ಹೆಸ್ರಿಗೂ ಮಾಡಿಸಲ್ಲ, ಯಾವಳಿಗೂ ಕೊಡೋದಿಲ್ಲ, ಏನಿಲ್ಲ. ಅಪ್ಪನ ಆಸ್ತಿ ಐತಿ ಅಂತ ಹೇಳ್ತೀಯ? ಒಳ್ಳೆ ಮಾತನಾಗ ಹೇಳ್ದೆ ತಾನೆ ಹೋಗು ಅಂತ ನಾನು ನಿನಗೆ.
ಹಿಂಗೆಲ್ಲ ಮಾತಾಡಬಾರ್ದು. ಅವ್ರ ಅಪ್ಪ ಇರೋದು ಇಷ್ಟನೇ ಇರಲಿ, ನಿಮ್ಮ ಅಪ್ಪನ ಆಸ್ತಿ ಐತೆ ಕೊಡು ಅಂತಂದರೆ ಯಾರು ಕೊಡಲ್ಲ ಕಣಮ್ಮ. ಅಪ್ಪನ ಆಸ್ತಿನ ಕಂಡಾರ್ಗೆ. ನೀನು ಅವ್ರ ಆಸ್ತಿಗೆ ಆಸೆ ಪಡ್ತಾ ಇದೆಯಲ್ಲ. ಬಿಡು, ಒಯ್ಬೇಡ ವೇದ, ಒಯ್ಬೇಡ. ನಾವು ಜಗಳ ಮಾಡ್ಕೊಂಬದು ಬೇಡ. ಏನೋ ಒಳ್ಳೆ ಮಾತನ್ನ ಕೇಳಿ ಏನೋ ಒಂದು ಪರಿಹಾರ ತಾವನ ಅಂತ ಬಂದ್ವಿ. ಇವ್ನು ನೋಡಿರಿ ಹಿಂಗೆ ಮಾತಾಡ್ತಾನೆ. ಅಲ್ಲ ನೋಡಿ, ಹೇಳು ಒಂದು ಮಾತಾದ್ರೂ ಬಿಡಮ್ಮ. ಏನು ಮಾಡೋಕ್ಕಾಗುತ್ತೆ? ನಾನು ಸಹವಾಸ ಮಾಡಿದೆ. ಇವಾಗ ಏನು ಅವ್ರ ಜೀವನನೂ ಹಾಳು ಮಾಡಬಾರ್ದು. ಅವ್ರು ನೋಡ್ಕೊಂಡ್ರೆ ಮುಂದೆ ನಮ್ಗೆ ಒಳ್ಳೇದಾಗಲ್ಲ. ಅವರಿಂದಲೇ ನಮಗೆ ಒಟ್ಟು ಚೆನ್ನಾಗೆ ಆಗೈತೆ. ಅದಕ್ಕೆ ಏನೋ ಒಂದು ಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳೋದು. ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವುದು ಇರೋದಿಲ್ಲ. ಅದಕ್ಕೆ ಒಳ್ಳೆ ಮಾತಾಗೆ ಕೇಳಕ್ಕಂತ ಬಂದ್ವಿ. ಬಿಡು, ಹೋಗ್ಲಿ. ಒಯ್ದು ಬಡಿಯೋದು ಇದೆಲ್ಲ ಏನು ಚಂದ? ಯಾರನ್ನ ಅಕ್ಕಪಕ್ಕದಾಗ್ಲಾರು ನಿಂತ್ಕೊಂಡು ನೋಡ್ತಾರೆ. ಒದ್ಯೋದು ಬಡಿಯೋದು ಇದೇನೇನು ಸಂದೆ ಅಲ್ಲ. ಸುಮ್ಕಿರು. ಮತ್ತೆ ನಿಮ್ಮ ಅಪ್ಪನ ಆಸ್ತಿ ಕೊಡು, ನಿಮ್ಮ ಅಪ್ಪನ ಆಸ್ತಿ ಮಸ್ತಾಗೈತಿ ಅಂತ ಹೇಳಿದ್ರೆ ಯಾರಿಗೆ ತಾನೇ ಸಿಟ್ಟು ಬರೋಕ್ಕಿಲ್ಲ ಹೇಳು? ಬಿಡಕತ್ತ ಹೋದ್ರು ಹೋಗ್ಲಿ. ಬಲವಂತ ಮಾಡಿರಿ ಹಿಂಗೆ ಮತ್ತೆ ಆಗೋದು. ಬಲವಂತ ಮಾಡಿ ಕೇಳಿದ್ಕೆ ಹಿಂಗೇನೆ. ಆವಾಗ ಕೈನೂ ಕೈಯಾಗಿ ಹೋಯ್ತೈತೆ. ನನ್ನಂತಳಾಗಿದ್ರೆ ಏನಿಲ್ಲ, ದೊಣ್ಣೆ ತಾಂಬ್ತಿದ್ದೆ. ಇಲ್ಲಾಂದರೆ ಸರಿಯಾಗೆ ಏನು ಮಾಡ್ಬೇಕಾದ್ ಮಾಡಿಬಿಡ್ತಿದ್ದೆ. ನಾನು ಚಪ್ಪಲಿ ತಗೊಂಡು ಹೊಡೆದ್ಬಿಡ್ತೀನಿ. ನಾನೆಂತಳಂಬೋದು ಗೊತ್ತಿಲ್ಲ. ಇನ್ನು ಮಾನ ಮರ್ಯಾದೆ ಇಲ್ದಂಗೆ ಕೇಳಕ್ಕೆ ಬಂದಿದೆಯಲ್ಲ ಇನ್ನಿ ಯಮ್ಮ ಕೈ ಇಕ್ಕೊಂಡು ಬಂದೆ ಕೇಳಕ್ಕೆ ಅಂತ ಹೇಳಿ ನಾನು ನೋಡತಕ್ಕ ನೋಡಿ ಏನು ಬಿಡತ್ತ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ಅವ್ರ ಪಾಪಕ್ಕೆ ಅವ್ರು ಬೀಳ್ತಾರೆ, ಅವ್ರು ಮಾಡಿರೋ ಕರ್ಮ ಅವ್ರು ಅನುಭವಿಸ್ತಾರೆ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ಇಲ್ಲೋಡು, ನಾನು ಏನಾದ್ರೂ ಇಲ್ಲೋಡು ಬಾರಿಸ್ಬಿಟ್ಟಿದ್ದೀನಿ ಸರಿಯಾಗಂದ್ರೆ ನಿನ್ಗೇನಿಲ್ಲ. ತಿರುಗಿ ಮ್ಯಾಕೆ ಎದ್ದಾಳಲ್ಲ. ನಾನು ಏನು ಅನ್ಕೊಬಿಟ್ಟಿದೀಯಾ? ಸುಮ್ಮನೆ ಹೋಗೋದು ಕಲಿ. ಯಾವ ಆಸ್ತಿನೂ ಇಲ್ಲ, ಏನಿಲ್ಲ. ಯಾರು ಕೊಡೋಕೆ ಇಷ್ಟಪಡಲ್ಲ ಯಾರಿಗ್ಯಾರೂ. ಸುಮ್ಮನೆ ಹೋಗ್ರಿ, ನಿಮ್ಮ ಪಾಡಿಗೆ ನೀವಿರ್ರಿ, ನಮ್ಮ ಪಾಡಿಗೆ ನಾವು ಇರ್ತೀವಿ. ವೇದ, ಇನ್ಮೇಲಿಂದ ನಾನು ನೀನು ಚೆನ್ನಾಗಿರೋಣ ವೇದ. ಇದೊಂದು ಸತಿ ಕ್ಷಮಿಸ್ಬಿಡು. ಇಂಥವ್ರ ಎದುರಿಗೆಲ್ಲ ನಾವು ಚೆನ್ನಾಗಿರ್ಬೇಕು, ಚೆನ್ನಾಗಿ ಬಾಳಿ ಬದುಕಿ ತೋರಿಸ್ಬೇಕು. ನಾನು ಯಾವ್ಯಾದನಾಗಿದ್ರೆ ನಮ್ಗೆ ಯಾಕಿಂಥ ಪರಿಸ್ಥಿತಿ ಬರೋದು? ಎಲ್ಲಿಂದ ನಾವು ಬಂದು ಇಲ್ಲೊಟ್ಟು ಗುದ್ದಾಡ್ಕೊಂಡು ಇಲ್ಲಿ ನಾವು ಕಂಡಾರ ಮನೆಯಾಗಿ ಇಟ್ಕೊಂಡು ನಮ್ಗೇನು ಇಂಥ ಪರಿಸ್ಥಿತಿ ಬರೋದು ಹೇಳು? ನೀನೊಬ್ಬ ನೆಟ್ಟಗಿದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ ಮುಂಚೆ ಥರ. ನೀನು ಫಸ್ಟು ನೆಟ್ಟಗಿರಬೇಕಾಗಿತ್ತು. ನೆಟ್ಟಗಿಲ್ಲದೆ ಬಂದಿರೋದು ನೀನು. ಒಟ್ಟು ಲೋಪರ್ನ ಮಗ, ಲೋಪರಾಟ ಆಡ್ತೀಯ. ಅದಕ್ಕೇನೆ ನಾನು ಇವಾಗ ಇಷ್ಟೆಲ್ಲ ಅನ್ಬೇಕಾಗೈತೆ. ನೀನು ನೈವೇದ್ಯನಾಗಿದ್ರೆ ಹಿಂಗೆ ಯಾಕೆ ಆಗೋದು? ನನ್ನ ಬಾಳು ಏನಿದ್ರಿ ಏನಕ್ಕೆ ಬಂದಂಗೆ ನೆಮ್ಮದಿ ಇರಬೇಕು ಅಂತ ಹೇಳಿ ನನಗೆ ಯಾಕೆ ಅನ್ನಿಸ್ಬೇಕಾಗಿತ್ತು? ಅಷ್ಟು ಹೊಂದಿದ್ರು ನೆಮ್ಮದಿ ಇಲ್ವಲ್ಲಪ್ಪ ಅಮ್ಮಗ. ಕೆಂಪ್ರ ಇರೋದಕ್ಕೆ ನಮ್ಮ ತೋಟ ನೋಡ್ಕೊಂತಾನೆ, ಎಲ್ಲ ನೋಡ್ಕೊಂತಾನೆ, ಎಲ್ಲ ಬೆಳೆಯೋದು ಎಲ್ಲ ಮಾಡ್ತಾನೆ. ಇವತ್ತು ನೋಡು ಬಿಟ್ಟು ಬಂದಲ್ಲ, ಒಂದಿಟ್ಟು ಯೋಚನೆ ಮಾಡ್ದಂಗೆ ಇವಾಗ ಅನುಭವಿಸು. ಇಂಥ ಲೋಪರ್ ಮಂಡ್ಯರನ್ನ ಕಟ್ಕೊಂಡು ಬೇಡ, ನಮ್ಮ ಜೊತೆಗೆ ಇರೋದೇನು ಬೇಕಾಗಿಲ್ಲ ನೀನೇನು. ಇಲ್ಲ ಕಣಮ್ಮ, ಬರ್ತೀನಿ ವೇದ, ಪ್ಲೀಸ್ ವೇದ, ನಿನ್ನ ಜೊತೆಗೆ ಬರ್ತೀನಿ ವೇದ, ಪ್ಲೀಸ್. ಓಹೋ, ಬರ್ತೀನಿ ಅಂದಾಗ ಕರ್ಕೊಂಡು ಹೋಗೋಕ್ಕೆ ಬೇಡ ಅಂತೇಳಿ ಇದು ಮಾಡೋಕ್ಕೆ ನಾನು ಇದಲ್ಲ. ಯಾಕಂದ್ರೆ ನಾನೇನು ಇವತ್ತು ಯಾರಿಗೇನು ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ನಾನು ಅಂಥ ಲೋಪ ಕೆಲಸ ಮಾಡಿಲ್ಲ. ನಾವು ಇವತ್ತು ಹೆಂಗಿದೀವಿ ಅಂತ ನಮಗೆ ಗೊತ್ತೈತಿ. ಇವತ್ತು ನಾವು ಎಷ್ಟು ಚೆನ್ನಾಗಿ ನಾವು ನಮ್ಮ ಪಾಡಿಗೆ ನಾವು ನಮ್ದಾಯಿತು, ನಮ್ಮ ಕೆಲಸ ಆಯಿತು ಅಷ್ಟೇ. ನಾವು ಅಂಥದ್ರಾಗೆ ಒಳ್ಳೆ ರೀತಿ ಯೋಚನೆ ಮಾಡ್ತೀವಿ. ಅದು ಬಿಟ್ಬಿಟ್ಟು ಇವ್ರ ಥರ ಕಂಡಾರ ಕಾಸೆ ಪಟ್ಟು ನನಗೆ ಆಸ್ತಿ ಕೊಡು ಅಂತ ಬಂದಿಲ್ಲಿ ಪೀಡಿಸಲ್ಲ. ಬಂದಿಲ್ಲಿ ಯಾರು ಪೀಡಿಸಲ್ಲ. ಆಸ್ತಿ ಕೊಡು ಅಂತ ನ್ಯಾಮ ಕೈಕೊಂಡು ಬಂದು ಕೇಳಲ್ಲ ಅಂತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಆಸ್ತಿ ಕೊಡು ಅಂತೇಳಿ ಪೀಡಿಸೋದು. ಅದಕ್ಕೆ ಸಿಟ್ಟು ಬಂತು. ನಿಮ್ಮ ಅಪ್ಪನ ಆಸ್ತಿ ಕೊಡು, ಏನು ನಿಂದಲ್ಲ ಅಂತಾಳೆ. ನಮ್ಮ ಅಪ್ಪನ ಆಸ್ತಿ ಅಂತ ಹೇಳಿ ಯಾರು ಬೇಕು ಅವ್ರಿಗೆ ಕೊಡೋಕ್ಕಾಗುತ್ತೆ? ಯಾರಿಗೂ ಕೊಡೋಕ್ಕಾಗಲ್ಲ. ನೋಡ್ತಾ ಇರ್ರಿ, ನಿನ್ನ ಬಂದ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.